ಬಹಳ ಜನ ಅನ್ಕೊಂಡವ್ರು ಈ ಜಗತ್ ಇಂಟರ್ನೆಟ್ ಗೂಗಲ್ ಮ್ಯಾಪ್ ಬಂದ್ಮೇಲನ ಬೆಳಕಾತು ಅಂತ ಹೇಳಿ. ಆದ್ರ ಅವ್ರಿಗೆ ಗೊತ್ತಿಲ್ಲ ರಾಮಾಯಣ ಮಹಾಭಾರತ ಕಾಲನಾಗ ಈ ಇಂಟರ್ನೆಟ್ ಗಿಂತನೂ ಹೆಚ್ಚಾದ ಕರಾರುವಕ್ಕಾದ ಮಾಹಿತಿ ಮತ್ತು ಜ್ಞಾನ ಅವ್ರಿಗಿತ್ತು ಅಂತ ಹೇಳಿ. ಇದಕ್ಕೆ ಸಾಕ್ಷಿ ಏನಂದ್ರ ದಸರಾ ಮುಗಿದ 21 ದಿನಗಳ ನಂತರ ನಾವು ಇವತ್ತಿಗೂ ದೀಪಾವಳಿಯನ್ನು ಆಚರಿಸೋದು. ರಾಮನ ವನವಾಸದ ಕೊನೆಯ ದಿನಗಳಲ್ಲಿ ರಾವಣನ ಸಂಹಾರ ಆಗತ್ತ. ರಾಮನ ತಮ್ಮ ವಿಭೀಷಣ ರಾಮನಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾನ, ಈ ಶ್ರೀಲಂಕಾದ ಪಟ್ಟವನ್ನೇರಿ ಇಲ್ಲಿಯೇ ರಾಜನಾಗು ಅಂತ ಹೇಳಿ. ಆದ್ರೆ ರಾಮ ಹೇಳ್ತಾನೆ, ಜನ್ಮ ಕೊಟ್ಟ ಭೂಮಿ ಮತ್ತು ಜನ್ಮ ಕೊಟ್ಟ ತಾಯಿ ಇವೆರಡೂ ಕೂಡ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿ ಅಯೋಧ್ಯೆಗೆ ಮರಳಲು ಸಿದ್ಧನಾಗ್ತಾನ. ಶ್ರೀಲಂಕಾದಿಂದ ಅಯೋಧ್ಯೆಗೆ ಕಾಲ್ನಡಿಗೆಯಲ್ಲೇ ತೆರಳಿದ ರಾಮ 22 ದಿನಗಳ ನಂತರ ಬಂದು ಅಯೋಧ್ಯೆಯನ್ನ ಮುಟ್ತಾನೆ. ಆಗ ಅಯೋಧ್ಯೆಯ ಜನ ದೀಪವನ್ನ ಹಚ್ಚಿ ಆತನನ್ನ ವೆಲ್ಕಮ್ ಮಾಡ್ತಾರೆ. ಅಂದ್ರೆ ದಸರಾ ದಿನ ರಾವಣನ ಸಂಹಾರ, 22 ದಿನಗಳ ನಂತರ ರಾಮನ ಅಯೋಧ್ಯೆಯ ಪ್ರವೇಶ, ಇದು ದೀಪಾವಳಿಗೆ ಕಾರಣ ಆಗುತ್ತೆ. ಆವಾಗ ಯಾವುದೇ ರೀತಿ ಗೂಗಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ಗೂಗಲ್ ಮ್ಯಾಪ್ ಇಲ್ಲ. ಆದ್ರೂ ಕೂಡ ನಾವು ಇವತ್ತಿಗೂ ಕೂಡ ಶ್ರೀಲಂಕಾದಿಂದ ಅಯೋಧ್ಯೆ ಅಂತ ಹೇಳಿ ಗೂಗಲ್ ಮ್ಯಾಪ್ ಅಲ್ಲಿ ಬರೆದ್ರೆ 22 ದಿನ ಬಾಯ್ ವಾಕ್ ತೋರಿಸುತ್ತೆ. ಬಹಳ ಜನ ರಾಮಾಯಣ ಮಹಾಭಾರತ ಬಗ್ಗೆ ಓದ್ಕೊಂಡೇ ಇಲ್ಲ, ಆದ್ರೂ ಕೂಡ ಅದೊಂದು ಕಾಲ್ಪನಿಕ ಕತೆ, ಸುಳ್ಳು ಕತೆ ಅಂತ ಹೇಳ್ತಾರೆ. ಆದ್ರ ಅಲ್ಲಿರ್ತಕ್ಕಂತಹ ಅಂಶಗಳನ್ನ ಸೈಂಟಿಫಿಕ್ ದೃಷ್ಟಿಯಿಂದ ನೋಡಿ ಅದು ಸುಳ್ಳು ಅಥವಾ ಕಾಲ್ಪನಿಕ ಕತೆ ಅಂತ ನಿಮ್ಗೆ ಅರಿವಾಗತ್ತ.